ಇಲ್ಲ ಇಲ್ಲ, ಮೈಲಿಗೆ ಕಳೆಯೋವರೆಗೂ ನಾನು ಇಲ್ಲಿರೋಕ್ಕಾಗಲ್ಲ. ಮನೇಲಿ ತುಂಬ ಕೆಲಸ ಇದೆ. ನಾನು ನಾಳೆನೇ ಹೊರಡ್ತೀನಿ. ನೀನು ಪೂರ್ಣ ಕಳ್ಕೊಂಡು ಮಗಳನ್ನ ಕರ್ಕೊಂಡು ಬಾ. ನೀವೇನು ಹೇಳ್ತೀರ ಗೋಪಮ್ಮನವ್ರೆ? ಸಂಪ್ರದಾಯದ ಬಗ್ಗೆ ನನಗೂ ಗೊತ್ತು. ಬಾಣಂತನ ತವ್ರ ಮನೇಲಿ ಆಗೋದು ರೂಢಿ. ಆದರೆ ಸರಸ್ವತಿನೇ ಹಠ ಮಾಡಿ ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ನಿಮ್ಮನ್ನ ನೋಡಿದ್ಮೇಲೆ ಮನ್ಸು ಬದಲಾಯಿಸಿದ್ರು ಬದಲಾಯಿಸ್ಬೋದು. ಕೇಳಿ ನೋಡಿ. ನಿಮಗ್ ಸಮ್ಮತಿ ತಾನೆ? ನಮ್ಮ ಮಾತಿಗಿಂತ ಸರಸ್ವತಿ ಮನಸ್ಸು ಮುಖ್ಯ. ಅದು ಯಾವ ಜನ್ಮದ ರೂಢಾನೋ ಏನೋ ನನ್ನನ್ನ ವಿಪರೀತವಾಗಿ ಹಚ್ಕೊಂಡಿದ್ದಾಳೆ. ನನಗೂ ಅಷ್ಟೇ. ಒಂದು ಕ್ಷಣ ಅವಳು ಕಣ್ಣು ಮುಂದೆ ಇಲ್ಲ ಅಂದ್ರೆ ಏನು ಕಳ್ಕೊಂಡ ಹಾಗೆ ಹುಡುಕಾಡ್ತಿರ್ತೀನಿ. ಇನ್ನ ಅವಳ ಗಂಡನಂತೂ ಕೇಳೋ ಹಾಗೆ ಇಲ್ಲ. ಮರ ತಬ್ಬಿದ ಬಳ್ಳಿ ಹಾಗೆ ಒಬ್ರನ್ನೊಬ್ರು ಅಂಡ್ಕೊಂಡೇ ಇರ್ತಾರೆ. ತಾಯಿ ಮಗು ನನ್ನ ಕಣ್ಮುಂದೆನೇ ಇರಬೇಕು ಅಂತ ನನ್ನ ಆಸೆ. ಆದರೆ ನಿಮ್ಮದು ಹೆತ್ತ ಕರುಳು, ನಮಗಿಂತ ಹೆಚ್ಚು ಪ್ರೀತಿ ನಿಮಗಿರುತ್ತೆ. ಎಲ್ಲವನ್ನೂ ಅವಳ ತೀರ್ಮಾನಕ್ಕೆ ಬಿಡೋಣ. ಅವಳಿಗೆ ಎಲ್ಲಿರಬೇಕು ಅಂತ ಇಷ್ಟ ಆಗತ್ತೋ ಅಲ್ಲೇ ಇರಲಿ. ನಮ್ಮ ಮೋಹಕ್ಕಿಂತ ಅವಳ ಆಸೆನೇ ಮುಖ್ಯ ಅಲ್ವಾ? ತಾಯಿನೇ ಮರೆಯೋಷ್ಟು ಮಮತೆ ತೋರಿಸ್ತಾ ಇದ್ದೀರಾ ಅಂದ್ರೆ ನಾವ್ ಎಷ್ಟೋ ಪುಣ್ಯ ಮಾಡಿದೀವಿ. ಹೂ ಬಿಡಿಸಿ ದೇವರು ಮುಡಿಯಲ್ಲಿಟ್ಟಷ್ಟು ಸಂತೋಷ ಆಗ್ತಾ ಇದೆ. ನೀವ್ ಹೇಳ್ದ ಹಾಗೆ ತೀರ್ಮಾನ ಅವಳಿಗೆ ಬಿಡೋಣ. ಅಜ್ಜಿ, ನಾವು ಮಗನ್ ನೋಡ್ಬೋದಾ? ನೋಡ್ಬೋದು, ಆದ್ರೆ ಮುಟ್ಟಬಾರ್ದು. ದೂರದಿಂದಾನೇ ನೋಡ್ಬೇಕು. ಒಳಗಡೆ ನಿಮ್ ಗುರುಗಳಿದ್ದಾರೆ, ಹೋಗಿ ನೋಡಿ. ವಿದ್ಯಾಪೀಠದ ಮಕ್ಕಳು ನಮ್ಮ ಮಕ್ಕಳ ತರಾನೇ ಆಗ್ಬಿಟ್ಟಿದ್ದಾರೆ. ನೀವು ನಂಬಲ್ಲ, ಅವ್ರ ಅಪ್ಪ ಅಮ್ಮ ಬಂದು ಕರೆದ್ರು ಹೋಗಲ್ಲ ಅಂತಾರೆ. ಅಳಿಯಂದ್ರೆ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ವಿದ್ಯೆ, ಬುದ್ಧಿವಂತಿಕೆ, ನಿಮ್ಮ ಪಾಂಡಿತ್ಯಕ್ಕೆ ಈ ಸಣ್ಣ ವಿದ್ಯಾಪೀಠ ಸರಿ ಹೊಂದಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ತಾವು ಒಪ್ಪಿಗೆ ಸೂಚಿಸಿದ್ರೆ ಒಂದು ದೊಡ್ಡ ಗುರುಕುಲನೇ ಸ್ಥಾಪಿಸ್ಬೋದಿತ್ತು. ಅಥವಾ ಮಹಾರಾಜರು ನನಗೆ ಪರಿಚಯ ಇದ್ರು. ನಾನು ಒಂದು ಮಾತು ಹೇಳಿದ್ರೆ ಅರಮನೆಯಲ್ಲೇ ಒಂದು ದೊಡ್ಡ ಹುದ್ದೆನೇ ನೀಡ್ತಾ ಇದ್ರು. ನಿಮ್ಮ ಮಾತಿನ ಉದ್ದೇಶ ವ್ಯಾವಹಾರಿಕವಾಗಿ ಸರಿಯಾಗೇ ಇದೆ ಮಾವ. ಆದ್ರೆ ನನ್ನ ಬದುಕಿನ ಉದ್ದೇಶ ವ್ಯವಹಾರವಲ್ಲ. ವ್ಯವಹಾರ ಅಂದ್ರೆ ಲಾಭ, ಲಾಭ ಇದ್ರೆ ಮೋಹ, ಮೋಹದಿಂದ ಮದ, ಮದದಿಂದ ಮತ್ಸರ. ಇದು ನನಗೆ ಒಗ್ಗದ ದಾರಿ. ಅಳಿಯಂದ್ರೆ, ನೀವು ಹೇಳ್ತಾ ಇರೋದು ಆಧ್ಯಾತ್ಮಿಕ ದೃಷ್ಟಿಯಿಂದ ಸರಿಯಾಗೇ ಇದೆ. ಆದ್ರೆ ಸಂಸಾರನೂ ನಡೀಲೇಬೇಕಲ್ವೇ? ಹೌದು, ಬದುಕು ಮಡಿಕೆ ಕುಡಿಕೆಗಳ ಹಾಗೆ. ಅವನು ಮಾಡಿಟ್ಟಿದ್ದಾನೆ, ಆಯ್ಕೆಗಳು ನಮಗ್ ಬಿಟ್ಟಿದ್ದಾನೆ. ಯಾರ್ಯಾರ ಮನಸ್ಥಿತಿ ಹೇಗೇಗಿದೆಯೋ ಅದನ್ನೇ ಆಯ್ಕೆ ಮಾಡ್ಕೋತಾರೆ. ಆಯ್ಕೆಯಲ್ಲಿ ಬುದ್ಧಿವಂತಿಕೆನೂ ಇರಬೇಕಲ್ವೇ? ಕುಡಾಣ ಆಯ್ಕೆ ಮಾಡ್ಕೊಂಡವನು ಕೂಡಿಡ್ತಾನೆ, ಆಪತ್ಕಾಲದಲ್ಲಿ ನೆರವಿಗೆ ಬರುತ್ತೆ. ಯಾಕೆ ಅಂದ್ರೆ ಬದುಕು ನಾವು ಅಂದ್ಕೊಂಡ ಹಾಗೆ ಇರೋದಿಲ್ವಲ್ಲ. ರೋಗ ರುಜಿನ, ಅತಿವೃಷ್ಟಿ, ಅನಾವೃಷ್ಟಿ ಅಂತಂದಾಗ ನೆರವಿಗೆ ಬರೋದು ಕೂಡಿಟ್ಟಿದ್ದಲ್ವೇ? ಮಾವ, ಭೂಮಿ ಹುಟ್ಟಿದ ಕಾಲದಿಂದಲೂ ನೀವು ಹೇಳಿದ ಎಲ್ಲಾ ಏರುಪೇರುಗಳು ಇವೆ. ಆದರೆ 100 ವರ್ಷ ಬದುಕುವ ಆನೆ ಆಗ್ಲಿ, 400 ವರ್ಷ ಬದುಕುವ ಆಮೆ ಆಗ್ಲಿ ಏನನ್ನೂ ಕೂಡಿಡೋದಿಲ್ಲ. ಅಂದಿನಿಂದ ಇಂದಿನವರೆಗೂ ಅವುಗಳ ಸಂತತಿ ಸಮಸ್ಥಿತಿಯಲ್ಲೇ ಇದೆ. ಮತ್ತವು ಅಂದಿನಂತೆಯೇ ಇಂದೂ ಸಹ ನಿರಮ್ಮಳವಾಗಿ ಬದುಕ್ತಾ ಇದೆ. ಆದರೆ ಮನುಷ್ಯ ಕೂಡಿಡೋದನ್ನ ಕಲ್ತಾಗಿಂದ ಮತ್ಸರ, ಜಗಳ, ಯುದ್ಧ, ರಕ್ತಪಾತಗಳಿಂದ ಮನಃಶಾಂತಿಯನ್ನ ಕಳೆದುಕೊಂಡು ನಿತ್ಯ ನರಕದಲ್ಲೇ ನರಳುತ್ತಾನೇ ಇದ್ದಾನೆ. ಈ ನಿರಾಶಾವಾದ ಸನ್ಯಾಸಿಗೆ ಸರಿ ಹೋಗುತ್ತೆ ಹೊರತು ಸಂಸಾರಿಗಲ್ಲ. ಮಾವ, ಬದುಕನ್ನೇ ತಿರಸ್ಕರಿಸುವುದು ನಿರಾಶಾವಾದ. ವಸ್ತು ಮತ್ತು ವಿಷಯಾಸಕ್ತಿಗಳನ್ನ ತಿರಸ್ಕರಿಸಿ ಬದುಕನ್ನ ಪ್ರೀತಿಸುವುದು ಆಶಾವಾದ. ಎಲ್ಲರನ್ನು ಪ್ರೀತಿಸ್ತಾ ಎಲ್ಲರೊಳಗೊಂದಾಗಿ ತಾನೂ ದುಡಿದು ತನ್ನ ಸಂಸಾರದೊಂದಿಗೆ ಬದುಕಬೇಕು. ಆಗ ಕೂಡಿಡುವ ಮೋಹವಾಗಲಿ, ಬಡಿದಾಡುವ ಮತ್ಸರವಾಗಲಿ, ಬೇಕು ಬೇಕು ಅನ್ನೋ ದಾಹವಾಗ್ಲಿ ಇರೋದಿಲ್ಲ. ನಾಳೆ ಸೂರ್ಯೋದಯಕ್ಕೆ ಮುಂಚೆನೆ ತೆಂಗಿನ ಗರಿ, ಬಾಳೆಕಂದು, ತೋರಣಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಸರಿಯಪ್ಪ,
ಅಗ್ರಹಾರದಲ್ಲಿ ಎಲ್ರಿಗೂ ಹೇಳಿದ್ಯಾ? ಮುಖ್ಯವಾದವ್ರಿಗೆಲ್ಲ ಹೇಳಿದ್ದೀನಮ್ಮ. ವಿದ್ಯಾಪೀಠದ ಮಕ್ಕಳು ಅವ್ರ ತಂದೆ ತಾಯಿ ಬರ್ತಾರೆ. ಹಾಗೆ ವರ್ತಕರಿಗೂ ಹೇಳ್ಬಂದೆ, ಅಡುಗೆ ಸಾಮಗ್ರಿಗಳನ್ನ ಇವತ್ತೇ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹಾಲು ತುಪ್ಪ ಮಾತ್ರ ಬೆಳಗ್ಗೆ ಎದ್ದ ತಕ್ಷಣ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೇನಾದ್ರೂ ಮರ್ತಿದ್ದೀನ ಹೇಳಮ್ಮ. ಬಾಳೆ ಎಲೆಗೆ ಹೇಳಿದ್ದೇನಪ್ಪ. ಅದನ್ನ ಈಗಲೇ ಅಡುಗೆಯವ್ರ ಜೊತೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸರಿಯಪ್ಪ. ಕತ್ಲಲ್ಲಿ ಓಡಾಡುವಾಗ ಸ್ವಲ್ಪ ಜೋಪಾನ. ಅಮ್ಮ 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 ಏನಾಯ್ತಮ್ಮ? ಅಮ್ಮ ಅಮ್ಮ ರಕ್ತ. ಅಮ್ಮ ಏನಾಯ್ತಮ್ಮ? ಸರಸ್ವತಿ ಬೇಡಪ್ಪ, ಯಾರನ್ನು ಕರಿಬೇಡ. ಅವಳು ಮಗನ ನಾಮಕರಣದ ಸಂಭ್ರಮದಲ್ಲಿದ್ದಾಳೆ. ಆ ಸಂತೋಷನ ಅವಳಿಗೆ ಅನುಭವಿಸೋದಕ್ ಬಿಡು. ಅಮ್ಮ ಅಮ್ಮ ನಿನ್ನ ಕಷ್ಟಕ್ಕಿಂತ ಸಮಾರಂಭ ದೊಡ್ಡದೇನಮ್ಮ. ಇಲ್ಲ ಕಂದ, ಒಬ್ಬ ತಾಯಿಗೆ ಚೊಚ್ಚಲ ಮಗನ ನಾಮಕರಣ ಅನ್ನೋದು ಜೀವನದಲ್ಲಿ ಒಮ್ಮೆ ಮಾತ್ರ ಬರೋದು. ಆ ಸಂತೋಷಕ್ಕೆ ನನ್ನ ಕಾಯಿಲೆ ಅಡ್ಡಿ ಆಗೋದು ಬೇಡ. ಅಮ್ಮ ಅಮ್ಮ ಬಾಯಲ್ಲಿ ರಕ್ತ ಬರ್ತಿದೆಯಲ್ಲಮ್ಮ. ಇದು ನನಗೇನು ಹೊಸದಲ್ಲ ಮಗನೆ, ತುಂಬಾ ದಿನಗಳಿಂದ ಹೀಗಾಗ್ತಾನೇ ಇದೆ. ಮತ್ತೆ ಯಾಕಮ್ಮ ನನಗೆ ಹೇಳಿಲ್ಲ ನೀನು? ಇದು ಅರ್ಬುದ ರೋಗದ ಲಕ್ಷಣ ಕಣಪ್ಪ. ಇದಕ್ಕೆ ಯಾವ ಮದ್ದು ಇಲ್ಲ.